ಇದ್ರಲ್ಲಿರೋ ಎಮೋಷನ್ಸ್ ನನಗೆ ಅಲ್ಲ ಎಲ್ರಿಗೂ, ಒಂದು ಹುಡುಗರಿಗೆ, ಮಿಡ್ಲ್ ಕ್ಲಾಸ್ ಹುಡುಗರಿಗಾಗಿರ್ಬೋದು, ಎಲ್ರಿಗೂ ಫ್ಯಾಮಿಲಿ ತಂದೆ ಮಗನಿಗಿರೋ ಸಂಬಂಧಗಳು ಅದು 99% ಕನೆಕ್ಟ್ ಆಗುತ್ತೆ ಅಂತ ಒಂದು ಭಾವನೆ. ನನಗೆ ಹೀರೋ ನಮ್ಮ ಅಪ್ಪನೇ, ನನಗೆ ಬಾಸ್ ನಮ್ಮ ಅಪ್ಪನೇ, ಬಾಸ್ ಹೀರೋ ಎಲ್ಲ ನಮ್ಮ ಅಪ್ಪನೇ. ಅವರಿಂದಾನೇ ಏನಾದ್ರೂ ಇರ್ಲಿ ಅವರಿಂದಾನೆ. ಅಂದ್ರೆ ಎಲ್ರಿಗೂ ಅಪ್ಪ ಅಂದ್ರೆ ಪ್ರೀತಿ, ಹೀರೋ. ಅದು ಹೆಣ್ಮಕ್ಳದಂದ್ರೆ ಇನ್ನು ಬೇಡ, ಇಂಡಸ್ಟ್ರಿ ಸರಿ ಇಲ್ಲ, ಕಷ್ಟ, ಏನ್ ಕಾಂಪಿಟೇಷನ್, ಯಾರನ್ನ ಹೋಗಿ ಎಷ್ಟೋ ಜನ ಹೋದ್ರೆ ಏನೋ ಇದಾಗೋದು. ಇನ್ನೇನ್ ಕ್ಲೈಮ್ಯಾಕ್ಸ್ ಆಗಿ ಇನ್ನೇನ್ ಲೈನ್ಸ್ ಏನೋ ಸ್ಟಾರ್ಟ್ ಆಗೋಯ್ತು ಅಂದ್ರೆ ಶುರು ಎಲ್ಲ ಜ್ಞಾಪಕ ನೋಡೋದು ಇಮಿಡಿಯೇಟ್ ಕಿಕ್ಕಿನ್. ಅವಾಗ ಎಕ್ಸಾಮು, ಆ ಎಕ್ಸಾಮ್ ಏನು ಓದಿಲ್ಲ. ಇವಾಗ ಶಿವಣ್ಣ ಶಿವರಾಜ್ ಅವಾಗ ಅವ್ರ ಏಜ್ ಹೀರೋ ಅಲ್ಲ, ಶಿವರಾಜ್ ಕುಮಾರ್ ಅವರು ಬಿಟ್ಟಿದ್ರು. ಅದನ್ನ ನೋಡಿ ನಾವು ಹಂಗೆ ಅಂತೇಳಿ ಅವಾಗ ಅವರು ಫುಲ್. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ಕನ್ನಡ ಇಂಡಸ್ಟ್ರಿಯಲ್ಲಿ ಶುಕ್ರವಾರ ಬಂತು ಅಂತಂದರೆ ಸಾಕೋದು, ಅದು ಯಾವುದೇ ಶುಕ್ರವಾರ ಆಗಲಿ, ನೆಕ್ಸ್ಟ್ ಬರೋ ಶುಕ್ರವಾರ ಆಗಲಿ ಅಥವಾ ಅದರ ನೆಕ್ಸ್ಟ್ ಬರೋ ಶುಕ್ರವಾರ ಆಗಲಿ, ಶುಕ್ರವಾರ ಅಂತಂದಾಗ ಒಂದು ಸಂಭ್ರಮ ಇರುವಂಥದ್ದು ಸಿನಿಮಾದವರಿಗೆ ಮಾತ್ರ. ಸ್ಪೆಷಲಿ ಗುರು, ನನ್ನ ಸಿನಿಮಾ ಇವತ್ತು ರಿಲೀಸ್ ಆಗ್ತಿದೆ, ನಾನು ಹೀರೋ ಆಗಿದ್ದೀನಿ, ನಾನು ಡೈರೆಕ್ಟರ್ ಆಗಿದ್ದೀನಿ, ನಾನು ಮೇನ್ ಲೀಡಲ್ಲಿ ಆ್ಯಕ್ಟರ್ ಆಗಿದ್ದೀನಿ. ಈ ಥರದ ಮೈಂಡ್ಸೆಟ್ಗಳ ಮಧ್ಯೆ ಸಿನಿಮಾ ಚೆನ್ನಾಗಿದೆ ಅನ್ನುವಂಥ ಸುದ್ದಿ ಮುಂಚೆನೇ ಬಂದುಬಿಟ್ರೆ ಆ ತಂಡಕ್ಕೆ ದೊಡ್ಡ ಮಟ್ಟದ ಎನರ್ಜಿ ಪಾಸ್ ಆಗಿರುತ್ತೆ. ಆ ಒಂದು ಎನರ್ಜಿ ಪಾಸ್ ಆಗಿದ್ದು ಫೆಬ್ರವರಿ 20ಕ್ಕೆ ರಿಲೀಸ್ ಆಗ್ತಿರುವಂತಹ ಆಲ್ಫಾ ಸಿನಿಮಾದ ನಾಯಕ ನಟ ಹೇಮಂತ್ ಕುಮಾರ್ ಮತ್ತು ಐನಾ ಅವರಲ್ಲಿ. ಇಫ್ ಐ ಆಮ್ ನಾಟ್ ರಾಂಗ್, ನೀವು ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ನನ್ನ ಮಾತನ್ನ? ಹಾಂ, ಹೆಂಗಿದೆ ವೈಬ್ರೇಷನ್ ಸಿನಿಮಾದಲ್ಲಿ ಮಾಡೀನಿ ಅನ್ನೋದಕ್ಕಿಂತಲೂ ಸಿನಿಮಾದ ಬಗ್ಗೆ ಒಂದಷ್ಟು ಜನ ಮಾತಾಡ್ತಿರ್ತಾರೆ. ಸುದೀಪ್ ಸರೇ ತುಂಬ ಚೆನ್ನಾಗಿ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ವಿಲ್ ಸ್ಟಾರ್ಟ್ ವಿತ್ ಕಿಚ್ಚ ಸುದೀಪ್ ಅವ್ರ ಬಗ್ಗೆ. ಹಾಂ ಹೇಮಂತ್? ಅದೇ ಸರ್, ನೀವು ಹೇಳಿದಾಗೆ ಒಂದು ಪಾಸಿಟಿವ್ ವೈಬ್ರೇಷನ್, 100% ಪಾಸಿಟಿವ್ ವೈಬ್ರೇಷನ್ ಇದೆ. ಟೀಸರ್ ಟೈಮಿಂದ ಅಂದ್ರೆ ಟೀಸರ್ ಇನ್ನು ಮುಂಚೆ ಅಂದ್ರೆ ಪೋಸ್ಟ್ ರಿಲೀಸ್ ಆಯ್ತಲ್ಲ, ಆಗ್ಲಿಂದಾನು ಅಷ್ಟೇ ಒಂದ್ ಶಾರ್ಟ್ ಅಲ್ಲಿ ನಾವು ಶೆಡ್ಯೂಲ್ ನ ಮುಗಿಸಿದ್ದು ಶೂಟಿಂಗ್. ಆ ಟೈಮ್ ಟೀಸರ್ ರೆಸ್ಪಾನ್ಸ್, ಅದಾದ್ಮೇಲೆ ಸಾಂಗ್. ನಿನ್ನೆ ಸುದೀಪ್ ಸರ್ಗೆ ಹೋಗಿ ತೋರಿಸಿದ್ವಿ, ಬಿಗ್ ಬಾಸ್ ಇದ್ರಲ್ಲಿ ಮನೆಯಲ್ಲಿ ತೋರಿಸಿದಾಗ ನೋಡಿ ಟೀಸರ್ ಒಂದ್ಸಲ ಹಿಂದೆ ಹಾಕಿನೂ ಮತ್ತೆ ನೋಡಿದ್ರು ಶರ್ಟ್ಲೆಸ್ ಗೊತ್ತಿಲ್ಲ, ಹಾಫ್ ಇಂದ ತೆಗ್ದಿನ ಸಹ ನೋಡಿದ್ರು. ಮತ್ತೆ ಡ್ಯಾನ್ಸರು ಚೆನ್ನಾಗಿದೆ ಅಂತ ಹೇಳಿದ್ರು, ಸಗದಾಗಿದೆ ಟೀಸರು, ಡ್ಯಾನ್ಸು ಚೆನ್ನಾಗಿ ಮಾಡಿದಿರಲ್ಲಿ, ತುಂಬಾ ಖುಷಿ ಆಯ್ತು. ಅವ್ರ ಸ್ಟೈಲೇ ಹಂಗಿದೆ, ಅವರ ಸ್ವ್ಯಾಗೆ ಹಂಗೆ ನೋಡಿ, ಅವ್ರ ರಿಯಾಕ್ಷನ್ ಗೊತ್ತಾಗುತ್ತೆ. ಗುರು ಅಟ್ಲೀಸ್ಟ್ ಒಂದು ಹಚ್ಚೂರು ಹತ್ತಿರ ಹೋಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಅಂತ ಹೇಮಂತ್ ಅನಿಸ್ತಾ? ಐನಾ ಆಲ್ರೆಡಿ ಸಿನಿಮಾಗಳನ್ನ ಮಾಡಿದ್ರಿ ನೀವು, ಬಟ್ ಆಲ್ಫಾ ಅನ್ನುವಂಥದ್ದು ಐನಾ ಸಿನಿಗ್ರಾಫ್ಗೆ ಎಷ್ಟು ಪ್ಲಸ್ ಆಗುತ್ತೆ ಸಿನಿಮಾ? ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಮುಂಚೆ ದೂರದರ್ಶನ ಆಗಲಿ, ಎಕ್ಸ್ಎನ್ವೈ ಆಗಲಿ, ದೂರದರ್ಶನ ನನ್ನ ಫೇವ್ರೆಟ್ ಸಿನಿಮಾ ಅದು. ಥ್ಯಾಂಕ್ ಯು ಸೋ ಮಚ್. ಸುಕೇಶ್ ನನ್ನ ಫ್ರೆಂಡು, ಸೂಪರ್. ಅದರಲ್ಲಿ ಒಂದು ರೂರಲ್ ಹುಡುಗಿ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತೀನಿ. ಎಕ್ಸ್ಎನ್ವೈ ಟೋಟ್ಲಿ ಆಪೋಸಿಟ್, ಒಂದು ಅರ್ಬನ್ ಕ್ಯಾರೆಕ್ಟರ್, ತುಂಬಾ ಜಾಲಿ, ಫನ್ ಲವಿಂಗ್ ಆ ಥರ ಒಂದು ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿರ್ತೀನಿ. ಇದರಲ್ಲಿ ಕಂಪ್ಲೀಟ್ ಆಪೋಸಿಟ್ ಆಗಿ ಒಂದು ಕಾಪ್. ನಾನು ನೋಡಿದ್ರೆ ಯೂಶಲಿ ತುಂಬಾ ಡೈರೆಕ್ಟರ್ಸ್ ಹೇಗೆ ಇಮ್ಯಾಜಿನ್ ಮಾಡ್ತಾರೆ ಅಂದ್ರೆ ತುಂಬಾ ಸೈಲೆಂಟ್ ಹುಡುಗಿ, ಆ ಥರದ ರೋಲ್ಸ್ ಎಲ್ಲ ಬರ್ತಾ ಇತ್ತು. ಬಟ್ ಐ ಡೋಂಟ್ ನೋ ವಿಜಯ್ ಸರ್ ಹೆಂಗೆ ಈ ತರ ಒಂದು ಕಾಪ್ ಪಾತ್ರದಲ್ಲಿ ನನ್ನನ್ನು ಇಮ್ಯಾಜಿನ್ ಮಾಡ್ಕೊಂಡ್ರು ಅಂತ ನನಗೆ ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ಈ ಪಾತ್ರ ಬಂದು. ಈ ಸಿನಿಮಾಗೆ, ಆಲ್ಫಾ ಸಿನಿಮಾಗೆ ಹೀರೋ ಯಾರು? ಹೀರೋ ನಮ್ಮ ಹೇಮಂತ್ ಅವರೇ. ಓಕೆ, ಅಲ್ಲ, ಆಲ್ಫಾ ಸಿನಿಮಾಗೆ ಹೀರೋ ಹೇಮಂತ್ ಅವರು, ನಿಮಗೂ ಹೀರೋ ಹೇಮಂತ್ ಅವರು. ಬಟ್ ಹೇಮಂತ್ ಇನ್ನೊಬ್ಬ ಹೀರೋ ಇದ್ದಾರೆ, ಯಾರು ಹೇಳಿ ನೋಡೋಣ? ಯಾರು? ವಿಜಯ್ ಸರ? ಅಲ್ಲ, ಇನ್ನೊಬ್ರು ಇದ್ದಾರೆ, ಇನ್ನೊಬ್ರು ಇದ್ದಾರೆ, ನನಗೆ ಗೊತ್ತು ಯಾರಂತ. ಹಾ, ಅಚ್ಯುತ್ ಸರ್? ಅಲ್ಲ, ಮತ್ತೆ ನೋಡಿ ಆಪ್ಷನ್ ತೊಗೊಳ್ತಾ ಹೋಗಿ ನೋಡೋಣ. ಇರಿ, ಹೇಳ್ಬೇಡಿರಿ ನೋಡೋಣ. ಅವರೇ ಹೆಲ್ಪ್ ಮಾಡ್ತಾರಮ್ಮ. ನಿಮಗೆ ಹೀರೋ ಹೇಮಂತ್ ಅವರೇ, ನನಗೂ ಹೇಮಂತ್ ಅವರೇ ಹೀರೋ, ಆಲ್ಫಾ ಹೀರೋ. ಬಟ್ ಹೇಮಂತ್ ಅವ್ರಿಗೆ ಇನ್ನೊಬ್ಬ ಹೀರೋ. ಸೂಪರ್. ಇದು ಸಾಮಾನ್ಯವಾಗಿ ಆಗುತ್ತೆ, ಅಪ್ಪ ಅಮ್ಮಂದ್ರ ಕನಸಾಗಿರುತ್ತೆ. ಮಕ್ಕಳು ಅಂದರೆ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಹೀರೋ ಆಗಬೇಕು, ಪೈಲಟ್ ಆಗಬೇಕು, ಎಲ್ಲವೂ. ಬಟ್ ಆ ಪಾಯಿಂಟ್ ನಂಗೆ ತುಂಬ ಎಮೋಷನಲಿ ಕನೆಕ್ಟ್ ಆಯಿತು. ನಮ್ಮ ಅಪ್ಪನೇ ನನಗೆ ಹೀರೋ ಅನ್ನೋಂಥದ್ದು. ಈ ನಟನೆ ಮತ್ತು ಈ ರಿಯಲ್ ಲೈಫನ್ನು ಎರಡನ್ನೂ ಬ್ಲೆಂಡ್ ಮಾಡಿ ಮಾತಾಡೋದಾದರೆ ಎಷ್ಟು ಕೊಲಾಬ್ರೇಟ್ ಆಗಿ ಫೀಲ್ ಆಗುತ್ತೆ. ತುಂಬ ಸರ್, ಇದರಲ್ಲಿರೋ ಎಮೋಷನ್ಸು ನನಗೆ ಅಲ್ಲ ಎಲ್ರಿಗೂ, ಒಂದು ಹುಡುಗರಿಗೆ, ಮಿಡ್ಲ್ ಕ್ಲಾಸ್ ಹುಡುಗರಿಗಾಗಿರ್ಬೋದು, ಎಲ್ರಿಗೂ, ಫ್ಯಾಮಿಲಿ ತಂದೆ
ಮಗನ್ಗಿರೋ ಸಂಬಂಧಗಳು ಅದು 99% ಕನೆಕ್ಟ್ ಆಗುತ್ತೆ ಅಂತ ಒಂದು ಭಾವನೆ. ನನಗೂ ಅಷ್ಟೇ, ನನಗೆ ರಿಯಲ್ ಲೈಫಲ್ಲಿ ನನಗೆ ಹೀರೋ ನಮ್ಮ ಅಪ್ಪನೇ, ನನಗೆ ಬಾಸ್ ನಮ್ಮ ಅಪ್ಪನೇ, ಬಾಸ್ ಹೀರೋ ಎಲ್ಲ ನಮ್ಮ ಅಪ್ಪನೇ. ಅವರಿಂದಾನೇ ಏನಾದ್ರೂ ಇರ್ಲಿ ಅವರಿಂದಾನೆ ಎಲ್ಲ ಕಲ್ಕೊಂಡಿದ್ದು. ಅಂದ್ರೆ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಕಲ್ತಿರೋದು ಅವರಿಂದ ಎಲ್ಲನೂ. ಸರ್ ನೀವು ಏನಾದ್ರು ಒಳ್ಳೇದೇನಾದ್ರು ಜೀವನದಲ್ಲಿ ಕಲ್ತಿದೀನಿ ಅಂದ್ರೆ ಅವರಿಂದ, ಕೆಟ್ಟದೇನಾದ್ರು ಕಲ್ತೀವಿ ಅಂದ್ರೆ ನನ್ನಿಂದ. ನಾವು ನಮ್ಮ ಸರ್ಕಲ್ ನಾವು ಬೆಳೆಯುವಾಗ ಕಲ್ತಿರೋದು, ಒಳ್ಳೇದೇನಾದ್ರು ಕಲ್ತೀವಿ ಅಂದ್ರೆ ಅವರಿಂದಾನೆ. ಅಂಡರ್ಲೈನ್ ಮಾಡ್ಬಿಟ್ರು, ನಾನು ಮಾಡುವಂತ ಪ್ರತಿಯೊಂದು ಒಳ್ಳೆ ಕೆಲಸವು. ಹೌದು, ನಾನು ಇಂಡಸ್ಟ್ರಿಗೆ ಬಂದಾಗ ಅಷ್ಟೇ ಕ್ಲಿಯರ್ ಆಗಿ ಹೇಳಿದ್ದೀನಿ. ಟೀಸರ್ ಬಂದಾಗ ಅಲ್ಲಿ ನಮ್ದೇ ತಾಲೂಕ್, ಮಾಲೂರು ತಾಲೂಕಲ್ಲಿ ಮಾಸ್ತಿನಲ್ಲಿ ಗೊತ್ತಿರೋ ಸಾಂಗ್ ಲಾಂಚ್ ಆಯ್ತು. ಫಸ್ಟ್ ಟೈಮ್ ನಮ್ದು ಸ್ಟೇಜ್ ಮೇಲೆ ಎಲ್ಲ ಆತರ ಇರೋ ಸ್ಟೆಪ್ ಹಾಕಿರೋದು, ಸ್ಟೇಜ್ ಮೇಲೆ ಮಾತಾಡೋದೆಲ್ಲ. ಎಲ್ರು ಮಗ ಏನಣ್ಣ ಸಖತ್ ಸೂಪರ್ ಅಣ್ಣ ಅದೆಲ್ಲ ಹೇಳಿದ್ರು. ತಾಯಿ ಅಂತೂ ಫುಲ್ ಖುಷಿ, ಟಿವಿನೆಲ್ಲ ಬರಂಗ್ ಆಗ್ಬಿಟ್ರು. ಏನಿದು ಅವ್ರದ್ದೆಲ್ಲ ಒಂದು, ನಮ್ ತಾಯಿ ಇದು ಆಲೂರ್ ಅಂತ ಒಂದು ಹಳ್ಳಿ, ಅಲ್ಲಿಂದ ಒಂದು ಮಾಲೂರಿಗೆ ಬಂದಿರೋದು. ನಮ್ಮ ತಂದೆದು ಮನೆಯಪ್ಪನಹಳ್ಳಿ ಅಂತ ಹಳ್ಳಿ. ಅವರು ನಮ್ಮ ತಂದೆ ಅಲ್ಲಿಗೆ ಬಂದು ಹಂತಂತವಾಗಿ ಬೆಳೆದಿರೋ, ಸ್ಟೆಪ್ ಬೈ ಸ್ಟೆಪ್ ಆತರ ಒಂದು ರೈತರ ಫ್ಯಾಮಿಲಿ. ಒಬ್ರು ರೈತರ ಫ್ಯಾಮಿಲಿಯಿಂದ ಪಕ್ಕ ರೈತ. ಇವಾಗ ನಮ್ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರದು ರೈತಾಪಿ ಕುಟುಂಬ ಪಕ್ಕ. ನಮ್ಮ ಅಪ್ಪನೂ ಅಷ್ಟೇ. ಆ ಕಡೆ ನೀರಾವರಿ ಎಲ್ಲ ಕಡಿಮೆ ಆಗಿರೋದ್ರಿಂದ ಈ ಬಿಸ್ನೆಸ್ ಫೀಲ್ಡ್ಗಳು ಈಗ ಒಂದ್ ಸ್ವಲ್ಪ ಟೈಮ್ ಇಂದ ಬಂದಿರೋದು. ನಿಮ್ಗೆಲ್ಲ ಗೊತ್ತಿದ್ದಂಗೆ ಆ ಕಡೆ ಕಡಿಮೆ ಆದಾಗಿಂದ ಬಿಸ್ನೆಸ್ ಫೀಲ್ಡ್ಗಳು ಬಂದಿರೋದು. ಸೊ ಸ್ಟೆಪ್ ಬೈ ಸ್ಟೆಪ್ ಬೆಳೆದಿರೋದ್ರಿಂದ ಸುತ್ತ ಇರೋ ಜನ ಎಲ್ಲ ಈಗ ನಾವು ಹಿಂಗ್ ಬಂದಿರೋದಕ್ಕೆ ಸಖತ್ತಾಗಿ ವಾವ್ ಅಂತೆಲ್ಲ ಹೇಳ್ತಿದ್ರು. ಅವಾಗಲೇ ಹೇಳಿದೀನಿ, ಫಿಲಂ ಇಂಡಸ್ಟ್ರಿಗೆ ಬಂದಿರೋದು. ಇವಾಗ ಜಾಸ್ತಿ ಎಕ್ಸೈಟ್ ಆಗ್ಬಾರ್ದು, ಒಳ್ಳೇದು ಹೇಳಿದಾಗ ಎಲ್ಲ ನಿಮ್ಮಿಂದ, 100% ಅದು ನಿಮ್ಮಿಂದ ಕಲ್ತಿರೋದು. ನಿಮ್ಮಿಂದ ನೆಗೆಟಿವ್ ಬರ್ಬೋದು, ಇನ್ನೊಂದು ಬರ್ಬೋದು, ಎಲ್ಲಾನು ಆರಾಮಾಗಿ ತಗೊಬೇಕು. ಆತರ ಹೇಳುವಾಗ ಹೇಳಿದ್ದೆ ನೋಡಿ ಎಲ್ಲ. ನಾವು ಇದಕ್ಕೆ ರಾವ ರಿಲೀಸ್ ಮಾಡ್ಬೇಕಾದ್ರೆ ಮಾಲೂರ್ಗೆ ಹೋಗಿದ್ವಿ. ಎಲ್ರ ಮುಖದಲ್ಲೂ ಅಷ್ಟು ಖುಷಿ. ನಮಗೆ ಬಿರಿಯಾನಿ ತಿನ್ಸ್ಬಿಟ್ಟಿದ್ರು, ಅವ್ರ ಮನೆಗೆ ಕರ್ಕೊಂಡು ಹೋಗಿ ಒಳ್ಳೆ ಮಟನ್ ಬಿರಿಯಾನಿ ತಿನ್ಸಿದ್ರು. ಖುಷಿ ಆಯ್ತು. ಅಲ್ಲ, ಇಷ್ಟೊತ್ತು ಹೇಮಂತ್ ಮಾತಾಡೋಂಥ ಎಪಿಸೋಡು ನಿಮ್ಗೆ ಕನೆಕ್ಟ್ ಆಯ್ತಲ್ಲ. ಅಂದರೆ ಅವ್ರ ತಂದೆ ಬಗ್ಗೆ, ಅಂದರೆ ಇದು ದೊಡ್ಡ ಕನಸಿದು ಮಕ್ಕಳದ್ದು, ಏನೋ ಆ ಬಾಂಡಿಂಗು ತೆರೆ ಮೇಲೆ ನೋಡಿದಾಗ, ವಾವ್ ಫ್ಯಾಕ್ಟರ್ ಆದಾಗ, ಸಿಳ್ಳೆ ಚಪ್ಪಾಳೆ ಹೊಡೆದಾಗ ಇದು ಎಷ್ಟು ಕನೆಕ್ಟ್ ಆದ್ರೆ ಏನ ಅಂದ್ರೆ ಹೆಂಗೆ ಕನೆಕ್ಟ್ ಆದ್ರಿ ಆ ಪಾತ್ರ ಜೊತೆಗೆ ನಿಮ್ಮ ಅಪ್ಪ ಅಮ್ಮ ಆ ಥರದ ಒಂದು ಬಾಂಡಿಂಗ್ ಅಂತ ಅಂದಾಗ ಜನರಲಿ ಅವ್ರು ಹೆಂಗೆ ಅಪ್ಪನ ಬಗ್ಗೆ ಮಾತಾಡೋದಲ್ಲ? ಅಂದ್ರೆ ಎಲ್ರಿಗೂ ಅಪ್ಪ ಅಂದ್ರೆ ಪ್ರೀತಿ, ಹೀರೋ. ಅದು ಹೆಣ್ಮಕ್ಳದಂದ್ರೆ ಇನ್ನೂ ಹೀರೋ ಅಂದ್ರೆ ನಮ್ಮ ಡ್ಯಾಡಿನ. ನನ್ಗೂನು ಅಂದ್ರೆ ಗರ್ಲ್ಸ್ ಅಂದ್ರೆ ಇನ್ನೂ ಕಷ್ಟ ಇಂಡಸ್ಟ್ರಿಯಲ್ಲಿ ಬಿಡೋದು. ಬಟ್ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಓಕೆ ಮಾಡು ಅಂತ ಬಿಟ್ಟಿದ್ದಾರೆ ಅನ್ನೋದೇ ನನಗೆ ತುಂಬಾ ತುಂಬಾ ಖುಷಿ. ಪ್ಲಸ್ ಸ್ಟಾಪ್ ಮಾಡೋ ಅಂತ ಯಾವತ್ತೂ ಹೇಳಿಲ್ಲ. ಜರ್ನಿ ತುಂಬಾ ಕಷ್ಟ ಇರುತ್ತೆ ಇಂಡಸ್ಟ್ರಿ ಬಂದಾದ್ಮೇಲೆ. ಒಬ್ಬೊಬ್ಬರಿಗೆ ಫಸ್ಟ್ ಮೂವಿಯಲ್ಲೇನೆ ಬ್ರೇಕ್ ಸಿಗುತ್ತೆ, ಇನ್ನು ಕೆಲವರಿಗೆ 2-3 ಫಿಲ್ಮ್ಸ್ ಆದ್ರೂ ಬ್ರೇಕ್ ಸಿಗಲ್ಲ. ಸೊ ಹಂಗೂ ಪರವಾಗಿಲ್ಲ, ಟ್ರೈ ಮಾಡು, ಪುಷ್ ಮಾಡು. ಬಟ್ ಆಕ್ಟಿವ್ ಆಗಿದೆಯಲ್ಲಮ್ಮ, ದಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸಿನಿಮಾಗಳು ಮಾಡ್ತಿದ್ದೀಯ ನೀವು, ದೊಡ್ಡ ವಿಷಯ ಅಲ್ವಾ? ಮೇಲಾಗಿ ಒಂದು ಕಾಂಟೆಂಟು ನಿಮ್ಮ ಮನಸ್ಸಿಗೆ ಮುಟ್ಟಬೇಕು, ಈ ಪಾತ್ರನ ನಾನು ಮಾಡಬೇಕು ಅನ್ನೋದಕ್ಕೆ ತುಂಬ ವ್ಯಾಲಿಡ್ ಆದಂಥ ರೀಸನ್ಸ್ ಇದ್ದಾವೆ. ಸೊ ಆಲ್ಫಾದಲ್ಲಿ ಹೇಮಂತ್ ಒಬ್ಬ ಮೇನ್ ಲೀಡಾಗಿ ಕಾಣಿಸ್ಕೊಂಡ್ರೂ ನಿಮ್ಮ ಪಾತ್ರ ನಿಮ್ಮನ್ನು ಟ್ರಿಗರ್ ಮಾಡ್ತಾ ಹೋಗುತ್ತೆ. ಸಿನಿಮಾ ಶೂಟಿಂಗ್ ಮುಗಿದಾದ್ಮೇಲೆ ಇನ್ನೊಂದು ಚೂರು ಶೂಟಿಂಗ್ ಇದ್ರೆ ಚೆನ್ನಾಗಿರ್ತಿತ್ತಲ್ಲ, ಆದ್ರೆ ಆಗ್ತಾ ಹೋಗುತ್ತೆ. ಆ ಥರ ಅನ್ಸುದುಂಟಾ? ಹೌದು ಸರ್, ಶೂಟಿಂಗ್ ತುಂಬಾ ಖುಷಿ. ಅಂದ್ರೆ ನಮ್ದೇನ್ ರೆಸ್ಪಾನ್ಸಿಬಿಲಿಟೀಸ್ ಪ್ರೊಡಕ್ಷನ್ ನೋಡ್ಕೊಳ್ಳೋದ್ರಿಂದ ಒಂದ್ ಸ್ವಲ್ಪ ಅದು ಜಾಸ್ತಿ ಆಗಿತ್ತು, ಕೆಲಸ ತುಂಬಾ ಜಾಸ್ತಿ ಆಗಿತ್ತು. ಬಟ್ ಆಸ್ ಅನ್ ಆಕ್ಟರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಜೀವನದಲ್ಲಿ. ಖುಷಿ, ಆಲ್ರೆಡಿ ಸಕ್ಸೀಡ್ ಆಗಿದೀವಿ ಅನ್ನೋ ಒಂದು ಸ್ಟೆಪ್ ಆಫ್ ಸಕ್ಸಸ್ ಯಾವ್ದೋ ಒಂದು ಪಾಯಿಂಟ್ ಅಲ್ಲ, ಜರ್ನಿ. ಆ ಜರ್ನಿನಲ್ಲಿ ಎಷ್ಟೊಂದ್ ಜನಕ್ಕೆ ಅವ್ರು ಅನ್ಕೊಂಡಿದ್ ಮಾಡಕ್ ಸಾಧ್ಯ ಆಗೋದು ಯಾವಾಗ್ಲೋ ತುಂಬಾ ಕಷ್ಟ. ನಾವು ಅನ್ಕೊಂಡಿದೀವಿ ರಿಸ್ಕ್, ಯಾರೇನು ಅನ್ಕೊಂತಾರೆ ಇನ್ನೊಂದು, ಅದೆಲ್ಲ ಮಾಡಿ ನಮ್ಮ ಎಫರ್ಟ್ ಯಾವಾಗ 100% ಆಗ್ತಿರೋ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ನಮ್ಮ ಎಫರ್ಟ್ ನಾವು ಕರೆಕ್ಟಾಗಿ ಹಾಕಿದ್ವಿ, ಜಿನ್ಯೂನ್ ಎಫರ್ಟ್ಸ್ ಇದೆ. ಇನ್ನು ದೇವ್ರ ಆಶೀರ್ವಾದ ಇಲ್ಲದೆ ಇಲ್ಲರಿಗೂ 100% ಬರ್ತಿಲ್ಲ. ದೇವ್ರ ಆಶೀರ್ವಾದ, ನಂದು ಎಫರ್ಟ್ ಎಷ್ಟನ ಇರಲಿ, ದೇವ್ರ ಆಶೀರ್ವಾದದಿಂದನೇ ಇಷ್ಟು ಕ್ಲೀನಾಗಿ ಶೂಟಿಂಗ್ ಎಲ್ಲ ಮುಗಿಸಿ ಎಲ್ಲರಿಗೂ ಸಕ್ಸಸ್ಫುಲ್ ಆಗಿ ಇವಾಗ ನಿಮ್ಮ ಹತ್ರ ಮಾತಾಡ್ತಿಲ್ಲ. ಮನಸ್ಸು ಶುದ್ಧವಾಗಿದೆ, ತಲೆಯಲ್ಲಿ ಯಾವುದೇ ಥರದ ಕ್ಲಟರ್ಸ್ ಇಲ್ಲ ಅಲ್ವಾ? ಪ್ರಯತ್ನಕ್ಕೆ ಜನ ಸಪೋರ್ಟ್ ಮಾಡ್ಬೋದು. ಅದಕ್ಕೆ ಸರ್ ದೇವ್ರ ದಯೆಯಿಂದ ಇಲ್ಲವರೆಗೂ ಬಂದಿರೋದೇ ನಾನು ದೊಡ್ಡ ವಿಷಯ ಅಂತಾನೆ ಭಾವಿಸ್ತೀನಿ. ಯಾಕಂದ್ರೆ ಇಂಡಸ್ಟ್ರಿ ಅಂತ ಬಂದಾಗ ಫಸ್ಟ್ ಯಾರೋ ಪ್ರೊಡ್ಯೂಸ್ ಮಾಡಕ್ ಬಂದಾಗ ಇಲ್ಲ ಹೀರೋ ಆಗಕ್ ಬಂದಾಗ ಜನರಲ್ ಆಗಿ ಬರೋದು ಎಲ್ಲರೂ ನೋಡ್ತಿರೋ, ಎಲ್ಲರೂ ತಪ್ಪು ಕೂಡ ಅಲ್ಲ. ಫಿಲಂ ಇಂಡಸ್ಟ್ರಿಗೆ ಯಾರನ್ನ ಬರ್ಬೇಕು ಅಂದ್ರೆ ಅವ್ರಿಗೆ ಸುತ್ತಮುತ್ತ ಇರೋ ನನಗಾಗಿರೋ ಎಕ್ಸ್ಪೀರಿಯನ್ಸ್, ನನಗನ್ಸುತ್ತೆ ಮೋಸ್ಟ್ ಆಫ್ ದ ಪೀಪಲ್ ಇದೇ ಎಕ್ಸ್ಪೀರಿಯನ್ಸ್. ಏನಂದ್ರೆ ಬೇಡ ಇಂಡಸ್ಟ್ರಿ ಸರಿ ಇಲ್ಲ, ಕಷ್ಟ, ಏನ್ ಕಾಂಪಿಟೇಷನ್, ಯಾರನ್ನ ಹೋಗಿ ಎಷ್ಟೋ ಜನ ಹೋದ್ರೆ ಏನೋ ಇದಾಗೋದು.
ಮತ್ತೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು, ರೈಟ್ ಪೀಪಲ್ ಎಲ್ಲ ಒಳ್ಳೆ ಕ್ಲಿಯರ್ ಮೈಂಡ್ ಅಲ್ಲಿ ಇಟ್ಕೊಂಡ್ರು, ಮನ್ಸಲ್ಲಿ ಕಲ್ಮಶ ಇಲ್ದವ್ರ ಜೊತೆ ಒಂದು ಟೀಮ್ ಆಗಿ ಮಾಡಿದಾಗ ಇಂಟೆನ್ಷನ್ ಜೆನ್ಯೂನ್ ಆಗಿದ್ದಾಗ 100% ಕರೆಕ್ಟ್ ಆಗುತ್ತೆ ನನ್ನ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಒಂದಿನ ಯಾವ ಆರ್ಟಿಸ್ಟ್ ಇಂದ ಆಗಿರ್ಬೋದು, ಯಾವ ಟೆಕ್ನಿಷಿಯನ್ ಇಂದ ಆಗಿರ್ಬೋದು, ಎಲ್ಲೋ 1% ಯಾರೋ ಕೆಲವ್ರು ಬಿಟ್ರೆ 99.9% ಎಲ್ಲರೂ ಸಪೋರ್ಟಿವ್ ಆಗಿ ತುಂಬಾ ಚೆನ್ನಾಗಿ ಹಾನೆಸ್ಟ್ ಆಗಿ ಮಾಡ್ಕೊಂಡು ಬಂದಿರೋದಕ್ಕೆ ಸಿನಿಮಾ ನೈಸ್, ಆ ಒಂದು ಖುಷಿ ಇದೆ. ನೈಸ್. ಅಯ್ಯನ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ದೂರದರ್ಶನ ತುಂಬ ಸೆನ್ಸಿಬಲ್ ಆದಂಥ ಸಿನಿಮಾ, ಅದು ನನ್ನ ಪರ್ಸ್ಪೆಕ್ಟಿವ್ ನಾನು ಕಂಡಂಥ ಸಿನಿಮಾ. ಅದಾದಮೇಲೆ XY ಸತ್ಯಪ್ರಕಾಶ್ ಫಂಟಾಸ್ಟಿಕ್ ರೈಟರು ಪ್ಲಸ್ ಡೈರೆಕ್ಟ್ರು. ಆ ಎರಡು ಸಿನಿಮಾ ಮಾಡಿದ ನಂತರ ಇದು 3ನೇ ಸಿನಿಮಾ ನಿಮ್ಗೆ ರಿಲೀಸ್ ಆಗ್ತಾ ಇದೆ. ಬಟ್ ಆ್ಯಸ್ ಅ ಆ್ಯಕ್ಟ್ರೆಸ್ ಆಗಿ ನಿಮಗೆ ಮಾಡಿದಂತಹ ಸಿನಿಮಾ, ಮಾಡಿದಂತಹ ಪಾತ್ರ ನಿಮಗೆ ಅನಿಸುತ್ತೆ ಗುರು ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಅದು ಫಸ್ಟ್ ಸಿನಿಮಾ, ಸೆಕೆಂಡ್ ಸಿನಿಮಾ, 3ನೇ ಸಿನಿಮಾ ಹೋಲಿಸಿದಾಗ ಒಂದು ಫ್ಲ್ಯಾಶ್ ಬ್ಯಾಕ್ ಹೋಗೋದಾದ್ರೆ ಜನರಲ್ ಆಗಿ ಅಂದ್ರೆ ಫಸ್ಟ್ ನಾನು ನೋಡೋದಂದ್ರೆ ಕಂಟೆಂಟ್ ಇಸ್ ದ ಕಿಂಗ್. ಹೀರೋ ಯಾರು, ಹೀರೋಯಿನ್ ಯಾರು, ಆ ಥರದ್ದೆಲ್ಲ ನಾನು ನೋಡಲ್ಲ. ಕಂಟೆಂಟ್ ಇಸ್ ದ ಕಿಂಗ್ ಫಾರ್ ಮೀ. ಪ್ಲಸ್ ಡಿರೆಕ್ಟರ್ ಖಂಡಿತವಾಗ್ಲೂ ನೋಡ್ತೀನಿ, ಯಾರು ಮಾಡ್ತಾರೆ, ಇಸ್ ಈ ಸೆನ್ಸಿಬಲ್, ಇಸ್ ಈ ಗಿವಿಂಗ್ ಅ ಗುಡ್ ಕ್ಯಾರೆಕ್ಟರ್ ಆರ್ಕ್ ಎಲ್ಲ ಪಾತ್ರಕ್ಕೂ, ಅದೆಲ್ಲ ನೋಡ್ತೀನಿ. ಸೊ ದೂರದರ್ಶನ ಮತ್ತು XY ಪ್ಲಸ್ ಅಲ್ಲಿ ಮೂರು ಸಿನಿಮಾನ ಮಾಡಿದಾಗ ಸೊ ಪಾತ್ರಗಳು ಕೂಡ ಚೇಂಜ್ ಆಗ್ತವೆ. ಸೊ ಆ ಟ್ರಾವೆಲಿಂಗ್ ಮೂಮೆಂಟ್ ಹೇಗಿದೆ ಅಂತ ನಿಮ್ದು ಆ್ಯಸ್ ಆ್ಯಕ್ಟರ್ ಆಗಿ? ಅಂದರೆ ಡಿಫ್ರೆಂಟ್ ಶೇಡ್ಸ್ ಆಫ್ ಕ್ಯಾರೆಕ್ಟರ್ಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ಅರ್ಲಿ ಸ್ಟೇಜಸ್ ಅಲ್ಲೇ ಅವಕಾಶ ಸಿಕ್ತು ಅಂತ ಹೇಳ್ತೀನಿ. ಹಾಂ, ಇದರಲ್ಲೂ ಅಷ್ಟೇ ಮುಂಚೆ ಎಕ್ಸ್ಪ್ಲೋರ್ ಮಾಡದೇ ಇರೋವಂಥ ಒಂದು ಪಾತ್ರ, ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಅದು ತುಂಬ ಎಮೋಷನ್ಸ್ ವೈಸ್ ಆಗಲಿ, ಡಾನ್ಸ್ ಇತ್ತು, ತುಂಬ ಎಮೋಷನಲ್ ಕನೆಕ್ಟ್ ಇತ್ತು ಹೀರೋಗೂ ಮತ್ತು ಹೀರೋಯಿನ್ಗೂ. ಮತ್ತೆ ಆಕ್ಷನ್ ಸೀಕ್ವೆನ್ಸ್ ಸಹ ಮಾಡಿದ್ವಿ. ಸೊ ಇದೆಲ್ಲ ಪ್ಲಸ್ ಆಗಿದೆ. ಯಾರ ಜೊತೆ ಮಾಡಿದ್ರಿ ನೀವು? ಹೀರೋ ಜೊತೆ ಆಕ್ಷನ್ ಮಾಡಿದ್ರೆ ಅಂದ್ರೆ ಜಾಸ್ತಿ ಇಲ್ಲ, ಒಂದು ಸ್ಮಾಲ್ ಪೋರ್ಷನ್ ಇದೆ, ಬಟ್ ತುಂಬಾ ಇಂಟೆನ್ಸ್ ಆಗಿರುವಂತ ಒಂದು ಆಕ್ಷನ್ ಸೀಕ್ವೆನ್ಸ್. ಪ್ಲಸ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಲ್ಲ, ಇನ್ನೂ ಖುಷಿ. ನೈಸ್. ನಿಮ್ಮ ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ಒಂದಷ್ಟು ನೆನಪುಗಳು ಇರ್ತಾವೆ ನಿಮಗೆ? ಅಂದರೆ ನಿಮಗೆ ಇಷ್ಟವಾದಂಥ ಒಬ್ಬ ನಟ, ಒಬ್ಬ ನಟಿ ಸಿನಿಮಾ ಬಂದಿರುತ್ತೆ, ಮನೇಲಿ ಸಿನಿಮಾ ನೋಡೋಕೆ ದುಡ್ಡು ಕೊಟ್ಟಿರಲ್ಲ, ದುಡ್ಡು ಕೊಟ್ಟರು ಹೋಗೋಕ್ಕಾಗಿರಲ್ಲ, ಹೋದ್ರೂ ಹೌಸ್ಫುಲ್ ಬೋರ್ಡ್ ಬಿದ್ದಿರುತ್ತೆ, ಅಥವಾ ಹೌಸ್ಫುಲ್ ಬೋರ್ಡ್ ಬಿಡೋಕ್ಕಿಂತ ಮುಂಚೆ ಟಿಕೆಟ್ ಕೌಂಟ್ರಲ್ಲಿ ಹಿಂಗೆ ಕೈ ಹಾಕಿ ಟಿಕೆಟ್ ಅದೆಲ್ಲವೂ ಆಗಿರುತ್ತೆ. ಒಂದೊಂದು ಮೂಮೆಂಟ್ ನೆನೆಸ್ಕೋಬೋದಾ ನಿಮ್ಮ ಫೇವ್ರೇಟು? ಸರ್, ತುಂಬಾ ತೀರಾ ಚಿಕ್ಕ ವಯಸ್ಸಿದ್ದಾಗ ಅಂದ್ರೆ ಸ್ಕೂಲ್ ಟೈಮಲ್ಲೆಲ್ಲ ಈಗ ಎಕ್ಸಾಮ್ಸ್ ಎಲ್ಲ ಹತ್ರ ಬಂದಿದ್ರೆ ಫಿಲಮ್ ಬಂದಿದ್ರೆ ಫುಲ್ ಮನೇಲಿ ಗೊತ್ತಲ್ಲ, ಬೇಡ ಅದು ಇದು ಅಂದಿರೋ, ಬರೀ ಓದ್ಕೊ ಅಂತ ಹೇಳಿದ್ರು. ಆಟ ಆಡೋಕೆ ಬಿಡ್ತಿಲ್ಲ. ಯಾವ್ದಾರ ಚೆನ್ನಾಗಿರೋ ಫಿಲಮ್ಗಳೆಲ್ಲ ರಿಲೀಸ್ ಆಗ್ಬಿಟ್ಟಿದ್ರೆ ನಮ್ಗೆ ಇಷ್ಟ ಆಗೋದು ದರ್ಶನ್ ಸರ್ದು ಆ ಥರದ್ದು ಯಾವ್ದಾನ ಸಿನಿಮಾಗಳು ರಿಲೀಸ್ ಆಗಿದ್ರೆ ಅವಾಗ ಏನ್ ಮಾಡ್ತಾ ಇದ್ರಿ, ಈಗ ಮನೇಲಿ ಹಿಂಗ ಸಿನಿಮಾ ರಿಲೀಸ್ ಆಗಿದೆ ಅಂತ ನಾವು ನಮ್ಮ ತಂದೆದು ಹೆಂಗ್ ಕ್ಯಾರೆಕ್ಟರ್ ಅಂದ್ರೆ ಒಂದ್ಸಲ ಏನೋ ಮನ್ಸಲ್ಲಿ ಅನ್ಕೊಂಡ್ಬಿಟ್ರೆ ಮಕ್ಳು ಅದನ್ನೇ ನೆನ್ಸ್ಕೊಂತಾ ಇರ್ತಾರೆ, ಇನ್ ಮುಂದೆ ಇದ್ ಮಾಡಲ್ಲ ಅಂತ ಹೇಳಿ ಕೇಳ್ಬಿಟ್ನ ಅಂತ ಹೇಳಿ ಆಯ್ತು ಓದ್ಕೊ ಅಂತ ಹೇಳಿ ಆಮೇಲೆ ಕರ್ಕೊಂಡು ಹೋಗೋರು ಹೋಗ್ಲಿ ಫಿಲಮ್. ನಮ್ಮ ಅಪ್ಪನೇ ಕರ್ಕೊಂಡು ಹೋಗೋರು ಫುಲ್ ಫ್ಯಾಮಿಲಿ ಹೋಗ್ಬಿಟ್ಟು ಈ ಫಿಲಮ್ 3 hours ನೋಡ್ಬಿಟ್ಟು ಅರ್ಧ ದಿನ ಹಾಫ್ ಡೇ ಆದ್ಮೇಲೆ ಎಂಜಾಯ್ ಮಾಡ್ಬಿಡು, ಸಿನಿಮಾ ನೋಡಿದಾದ್ಮೇಲೆ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಓದ್ಕೋ. ಇವಾಗ ಎಕ್ಸಾಮ್ ಅಂತ ಏನು ಇಟ್ಕೊಂಡ್ಬಿಡಿ, ಎಕ್ಸಾಮ್ ಟೈಮಲ್ಲೂ ಎಕ್ಸಾಮ್ ನಾಳಿದ್ದಿಂದ ಇದೆ, ನಾಳೆ ಒಂದೇ ದಿನ ಗ್ಯಾಪ್ ಅಂದ್ರೆ ಈಗ ಆ ಸಿನಿಮಾ ನೋಡ್ಬೇಕಾಯ್ತು ಅಂತ ಕರ್ಕೊಂಡು ಅಲ್ಲಿ ಟಿವಿನೆಲ್ಲ ಅಲ್ಲಿ ಅಷ್ಟು ಎಲ್ಲ ನೋಡೋ ಬದಲು ಸಿನಿಮಾ ಕರ್ಕೊಂಡೋಗಿ ಒಂದ್ ಸಿನಿಮಾ ನೋಡಿ ಅದ್ ಹೆಂಗಾಗೋದಂದ್ರೆ ಸಿನಿಮಾ ನೋಡೋವಾಗ ಫುಲ್ ಹ್ಯಾಪಿ, ಫುಲ್ ಖುಷಿ. ಒಂಥರ ವರ್ಲ್ಡ್ ಸಿನಿಮಾ ಅಂದ್ರೇನೆ ಒಂದು ಆ ತರದ್ದು ಮೀಡಿಯಮ್ ಇಲ್ಲ ಸರ್ ನಮ್ಮ ಪ್ರಪಂಚದಲ್ಲಿ. ಸಿನಿಮಾ ಇಸ್ ದ ಬೆಸ್ಟ್. ಮನಸ್ಸು ಮುಟ್ಟಿತು ನನಗೆ ನಿಮ್ಮ ಮಾತು, ತುಂಬಾ ಸತ್ಯವಾದ ಮಾತಿದು. ಸಿನಿಮಾನೇ ಬೇರೆ. ಆ ಚಿಕ್ಕ ವಯಸ್ಸಲ್ಲಿ ಹೋಮ್ವರ್ಕ್ ಟೆನ್ಷನ್ ಎಲ್ಲ ಏನು ಇರ್ತಾನೆ ಇದ್ದಿಲ್ಲ, ಆರಾಮಾಗಿ ಸಿನಿಮಾ ನೋಡಿ ಇನ್ನೇನು ಆಗೋಗ್ತಾ ಇದೆ ಅಂತ ಏನಾದ್ರು ಗೊತ್ತಾಯ್ತು ಅಂದ್ರೆ ಎಲ್ಲ ಮತ್ತೆ ಶುರು. ಎಕ್ಸಾಮು ನೋಟ್ಸ್ ಬರ್ದಿಲ್ಲ, ನಾವು ಮೊದಲೇ ಲಾಸ್ಟ್ ಬೆಂಚರ್ಸ್, ಯಾವ ಲಾಸ್ಟ್ಗೆ ಇಟ್ಕೊಳ್ತಾ ಇದ್ದೆಲ್ಲ. ಇನ್ನು 10 ನಿಮಿಷ ಇದ್ದಂಗೆ ಆ ಸಿನಿಮಾ ಇದು ಹೋಗಿ ಇನ್ನೇನು ಗೊತ್ತಾಗ್ಬಿಡುತ್ತಲ್ವಾ ಬಂತು ಅಂತ. ಇಲ್ಲ ಇನ್ನೇನು ಕ್ಲೈಮ್ಯಾಕ್ಸ್ ಆಗಿ ಇನ್ನೇನು ಲೈನ್ಸ್ ಎಲ್ಲ ಸ್ಟಾರ್ಟ್ ಆಗೋಯ್ತು ಅಂದ್ರೆ ಶುರು ಎಲ್ಲ ಜ್ಞಾಪಕೊಂಡು ಇಮಿಡಿಯೇಟ್ ಕಿಕ್ಕಿನ್. ಅವಾಗ ಎಕ್ಸಾಮು, ಆ ಎಕ್ಸಾಮ್ ಏನು ಓದಿಲ್ಲ, ಇವಾಗ ಮನೇಲಿ ಯಾವ್ಯಾವ ತರ ಏನೇನೆಲ್ಲ ಮಾಡ್ಬೋದು ಈ ಎಕ್ಸಾಮ್ ಅಲ್ಲಿ. ಹೇಳಿ ಪಾಯಿಂಟ್, ಪ್ರತಿಯೊಂದು ಅಂತ್ಯವೂ ಒಂದು ಆರಂಭ ಅಂತೆ. ಸಿನಿಮಾ ಮುಗಿತೆ ಅದೇ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ ಈಗ ಎಕ್ಸಾಮ್ದು. ಅಲ್ಲೇ ಸ್ಟಾರ್ಟ್ ಆಗ್ಬಿಟ್ಟಿರೋದು. ಅಂದ್ರೆ ಮನೇಲಿ ಹೇಳ್ಬಿಟ್ಟು ಬೇರೆ ಕರ್ಕೊಂಡ್ ಬಂದಿದ್ದಾರೆ, ಇವಾಗ ಫಿಲಮ್ ಆದ್ಮೇಲೆ ಬರೀ ಅದನ್ನೇ ಕುತ್ಕೊಂಡು ಓದು ಅಂತ. ಫ್ರೀ ಮೈಂಡ್ ಅಲ್ಲಿ, ಪೀಸ್ ಆಫ್ ಮೈಂಡ್ ಅಲ್ಲಿ ಕ್ಲೀನ್ ಆಗಿ ಕುತ್ಕೊಂಡು ಓದಿ ಎಕ್ಸಾಮ್ ಬರುತ್ತೆ. ಇಷ್ಟೆಲ್ಲ ಸಪೋರ್ಟ್ ಮಾಡೋದು ಇವಾಗ ಕರೆಕ್ಟ್ ಆಗಿ ಅಲ್ಲೂ ಇದು ಮಾಡಿಲ್ಲ ಅಂದ್ರೆ ಫುಲ್ ಟೆನ್ಷನ್ ಆಗೋದು.
ಆಮೇಲೆ ಒಂದ್ ಸ್ವಲ್ಪ ಹೊತ್ತಿರೋ ಟೆನ್ಷನ್ ಏನ್ ಮಾಡಕ್ಕಾಗುತ್ತೆ ಅಂತ ಬರ್ತಾ ಇದ್ರಿ, ಮತ್ತೆ ಬುಕ್ ಮುಂದೆ ಕುತ್ಕೊಂಡು ಒಂದ್ 10 ನಿಮಿಷ ಆದ್ಮೇಲೆ ಮತ್ತೆ ಬಟ್ ಪೇಜ್ ಮಧ್ಯೆ ಅವಾಗ ಅದೇ film ಗೆ ದರ್ಶನ್ ಅವ್ರು ಬರೋದಲ್ಲ, ದರ್ಶನ್ ಅವ್ರು ಬರ್ತೀರಿ tell your dad no point in studying films ಅಂತ. ಹಂಗಂತ ಅಲ್ಲ, ಹಂಗೆ ಹೇಳಿದ್ರೆ ಸೊ ಆತರ ಮೈಂಡ್ಗೆ ಆತರ ಬರೋದು. ಮತ್ತೆ ಒಂದ್ 10 ನಿಮಿಷ ಆದ್ಮೇಲೆ ಮತ್ತೆ ಅದೇ ಒಂದ್ ಸಿನಿಮಾ ನೋಡಿದ್ರೆ ಒಟ್ಟಿನಲ್ಲಿ ಸರ್ ಅದೇ ಒಂದು ಇದ್ರಲ್ಲಿ ಒಂದು ಸಿನಿಮಾ ನೋಡೋದು ಚಿಕ್ಕ ವಯಸ್ಸಿಂದ ಆದ್ಮೇಲೆ ಅಷ್ಟೇ. ಎಷ್ಟೋ ಬುಕ್ಸ್ ಓದ್ದಂಗೆ, ನಿಜವಾಗ್ಲೂ ಹೇಳ್ತೀನಿ, ಎಷ್ಟೋ ನಾಲೆಡ್ಜ್ ಬಂದಂಗೆ. ಈಗ ಪ್ರೈಮ್ ಮಿನಿಸ್ಟರ್ ಮೋದಿ ಅವ್ರ ಸೆಕ್ಯೂರಿಟಿ ಯಾರಿರ್ತಾರೆ ಅಂತ ಯಾರಿಗಾದ್ರು ಜನರಲ್ ಆಗಿ ಕೇಳಿದ್ರೆ ಅದ್ರ ಬಗ್ಗೆ ತಿಳ್ಕೊಳೋದೆಲ್ಲ ತುಂಬಾ ಕಷ್ಟ, ಅದ್ರ ಬಗ್ಗೆ ರಿಸರ್ಚ್ ಮಾಡೋದು. ಇವಾಗ ಒಂದು ಸಿನಿಮಾ ಒಂದು ಬಂದಿತ್ತು SPG ಅಂದ್ರೆ ಸೂರ್ಯ ಸರ್ದು, ಅದು SPG ಕಮಾಂಡೋ. SPG ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಮೋದಿ ಅವ್ರ ಜೊತೆ ಇರ್ತಾರೆ ಪ್ರೈಮ್ ಮಿನಿಸ್ಟರ್, ಇಂಡಿಯನ್ ಪ್ರೈಮ್ ಮಿನಿಸ್ಟರ್, ಅವ್ರ ಸೆಕ್ಯೂರಿಟಿ. ಆ ಸಿನಿಮಾನಲ್ಲಿ ಅವ್ರದ್ದು ಆ ಕ್ಯಾರೆಕ್ಟರ್. ಅದೊಂದು ಸಿನಿಮಾ ನೋಡಿದ್ರೆ ಅವ್ರ ಪ್ರೊಟೆಕ್ಷನ್ ಹೆಂಗ್ ವರ್ಕ್ ಆಗುತ್ತೆ ಎಕ್ಸಾಕ್ಟ್ ಆಗಿ ತಿಳ್ಕೊಂಡ ಬಗ್ಗೆ ನೋಡಿದೆ. ಸೊ ಆ ತರ ನಾಲೆಡ್ಜ್ ಸರ್, ಅದ್ರ ಬಗ್ಗೆ ನೋಡಿದ್ರೆ ನಮ್ ಇಂಡಿಯನ್ ಇದ್ರದ್ದು ಗೊತ್ತಾಗುತ್ತೆ. ಒಂದೊಂದ್ ಸಿನಿಮಾ ಪೊಲಿಟಿಕ್ಸ್ ಬೇಕು. ಈಗ ದರ್ಶನ್ ಸರ್ ಅದು ಆಯಿಲ್ ಮಾಫಿಯಾ ಅದೆಲ್ಲ ಗೊತ್ತಿತ್ತು, ಎಷ್ಟೋ ಜನಕ್ಕೆ ಗೊತ್ತಿದ್ದಿಲ್ಲ. ಯಜಮಾನ ಹೌದು. ಈಗ ಎಷ್ಟು ಇನ್ಫಾರ್ಮೇಟಿವ್, ಯಾವ ಬುಕ್ ಓದಿದ್ರೆ ಅಷ್ಟು, ಈ ಬುಕ್ ಓದಿದ್ರೆ ನಿದ್ದೆ ಬರುತ್ತೆ, ತುಂಬಾ ಇಂಟ್ರೆಸ್ಟ್ ಇಲ್ಲ. ಸೊ ತಿಳ್ಕೊಳೋದು ಎಷ್ಟು ಬುಕ್ಸ್ ಓದ್ಬೇಕು, ಎಷ್ಟು ಇದು ಮಾಡ್ಬೇಕು, ಒಂದ್ ಸಿನಿಮಾ ನೋಡೋದು. ಯಾಕಂದ್ರೆ ಅಷ್ಟು ಜನ, ಅಷ್ಟು ಟೀಮ್ ಎಫರ್ಟ್ ಹಾಕಿ ಒಂದ್ ಸಿನಿಮಾ ತೆಗಿತಾರೆ, ನಾಲೆಜ್. ಈಗ ನಮ್ ಸಿನಿಮಾನು ಸೇಮ್ ಆಲ್ಫಾ. ಈಗ ಒಂದು ಡ್ರಗ್ಸ್ ಬಗ್ಗೆ ಅದೇನೋ ಟೀಸರ್ ಅಲ್ಲಿ ಏನೋ ತೋರಿಸಿದಾರೆ, ಏನೋ ಇದು ಮಾಡಿದಾರೆ ಅಂದ್ರೆ ಅದೆಲ್ಲ ಹೆಂಗ್ ವರ್ಕ್ ಆಗುತ್ತೆ, ಏನ್ ವರ್ಕ್ ಆಗುತ್ತೆ, ಅದೆಲ್ಲ ಎಷ್ಟು ಪೊಲೀಸ್ ಅಂದ್ರೆ ಡಿಪಾರ್ಟ್ಮೆಂಟ್ ಹೆಂಗ್ ವರ್ಕ್ ಆಗುತ್ತೆ, ಈ ರೌಡಿಸಮ್ ಅಂದ್ರೆ ಹೆಂಗ್ ವರ್ಕ್ ಆಗುತ್ತೆ, ಅದು ಜನ ಮಿಡಲ್ ಕ್ಲಾಸ್ ಜನಕ್ಕೆ ಯಾವ ತರ ಎಫೆಕ್ಟ್ ಆಗುತ್ತೆ, ಹೆಂಗ್ ಇರ್ಬೇಕು, ರೆಸ್ಪಾನ್ಸಿಬಿಲಿಟೀಸ್ ಎಲ್ಲಾನು ಒಂದು ಸಿನಿಮಾ ನೋಡಿದ್ರೆ ಒಂದ್ 3 hours ಅಲ್ಲಿ ಎಷ್ಟೋ ಬುಕ್ಸ್ ಓದ್ದಂಗೆ, ಎಷ್ಟೋ ದಿನದ ನಾಲೆಡ್ಜ್. ನೀವು ಜನರಲ್ ಆಗಿ ಅಬ್ಸರ್ವ್ ಮಾಡಿ ನೋಡಿ ಸರ್, ಯಾರನ್ನ ಸಿನಿಮಾ ನೋಡ್ತಾ ಇರೋರ್ಗೆ ನಾಲೆಡ್ಜ್ ಅವ್ರ ಐಕ್ಯೂ ಜಾಸ್ತಿ ಇರುತ್ತೆ. ಸಿನಿಮಾ ನೋಡೋರ್ಗೆ ಆ ವಿಜುವಲ್ಸ್ ನಿಮಗೆ ಆ ಥರದೊಂದು ಟ್ರೀಟ್ಮೆಂಟ್ ಕೊಡುತ್ತೆ, ನಿಮಗೆ ಆ ನಾಲೆಜ್ ಅನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಒಳ್ಳೆ ಸಿನಿಮಾಗಳು ನೋಡಿದಾಗ ಖಂಡಿತ ಯಾರು ಅಂದ್ರೆ ಈಗ ರಿಸರ್ಚ್ ಮಾಡದೆ ಸಿನಿಮಾಗಳು ಸುಮ್ಮನೆ ಮಾಡಲ್ಲ. ಯಾವ್ದೋ ಕೆಲವು ಸಿನಿಮಾಗಳು ಸುಮ್ಮನೆ ಏನೋ ತೋರಿಸ್ಬಿಡ್ತಾರೆ, ಅದಲ್ಲ. ಈಗ ನಮ್ಮ ಸಿನಿಮಾನಲ್ಲಿ ನೋಡಿದ್ರೆ ಈಗ ಏನೋ ಒಂದು ಮಾಡ್ಬೇಕಂದ್ರೆ ಅದಕ್ಕೆ ಸ್ಟ್ರಾಂಗ್ ಬ್ಯಾಕಪ್ ಇರುತ್ತೆ, ರಿಸರ್ಚ್ ಮಾಡಿರ್ತಾರೆ, ಎಕ್ಸಾಕ್ಟ್ ಹಿಂಗೆ ಇರುತ್ತೆ, ಹೆಂಗ್ ವರ್ಕ್ ಆಗುತ್ತೆ. ಇವಾಗ ಒಂದು ಡ್ರಗ್ಸ್ ಏನೋ ಇದು ಅಂದ್ರೆ ಅದು ಎಲ್ಲಿಂದ ಬಂತು, ಈ ಸಿನಿಮಾನ ನೋಡಿ ಎಲ್ಲಿಂದ ಹುಟ್ಟಿತು, ಎಲ್ಲಿಂದ ಹೆಂಗಾಗುತ್ತೆ ಎಲ್ಲಾನು ಇದಾಗಿರುತ್ತೆ. ಸೊ ಅದೇನೇನು ಎಫೆಕ್ಟ್ಸು, ಯಾಕೆ ಜನ ಅದನ್ನ ಇದು ಮಾಡಬಾರ್ದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅದು ಹೆಂಗ್ ವರ್ಕ್ ಆಗುತ್ತೆ, ಕರಪ್ಷನ್ ಹೆಂಗ್ ವರ್ಕ್ ಆಗುತ್ತೆ, ಸೊಸೈಟಿ ಇದು ಹೆಂಗ್ ವರ್ಕ್ ಆಗುತ್ತೆ. ಒಂದು ಮಿಡಲ್ ಕ್ಲಾಸ್ ಹುಡುಗ ಅವ್ನಿಗೇನೋ ಪ್ಯಾಷನ್ ಫಾಲೋ ಮಾಡ್ಬೇಕಾದ್ರೆ ಯಾವ ಥರ ಅಡೆತಡೆಗಳು ಬರುತ್ತೆ, ಅದನ್ನ ಮೆಟ್ಟಿ ನಿಂತಾಗ ಏನಾಗುತ್ತೆ. ವಿಲನ್ಗಳು ಅಷ್ಟೇ, ಅವ್ರು ಯಾಕೆ ವಿಲನ್ಗಳಾದ್ರು, ಅವ್ರದ್ದು ಅವ್ರ ಪರ್ಸ್ಪೆಕ್ಟಿವ್ ಇಂದ ಅವರು ಕರೆಕ್ಟು. ಸೊ ಅದೆಲ್ಲ ನೋಡಿದಾಗ ತುಂಬಾ ನಾಲೆಜ್ ಬರುತ್ತೆ. ನನ್ನ ಒಂದು ಪರ್ಸ್ಪೆಕ್ಟಿವ್ ಇದು. ಸಿನಿಮಾ ಒಂದು ಮೀಡಿಯಮ್. ಈಗ ಸ್ಟ್ಯಾಟಿಸ್ಟಿಕ್ಸೇ ತಗೊಳ್ಳಿ ಸರ್, ಈಗ ಯಾವುದೋ ಒಂದು ದೊಡ್ಡ ಹೀರೋ ಒಂದು 6 pack ಮಾಡಿದ್ದಾರೆ, ಬಾಡಿ ಮಾಡಿದ್ದಾರೆ ಅಂದ್ರೆ ಬಾಹುಬಲಿ ಬಂದಾಗ ಇದು ನಿಜವಾದ ಸ್ಟ್ಯಾಟಿಸ್ಟಿಕ್ಸ್. ನಾನೆಲ್ಲ ಓದಿದ್ದೀನಿ, ನಂದು ಜಿಮ್ದು ಫ್ರೆಂಡ್ ಅಂದ್ರೆ ಓನರ್ಸ್ ನಾವೆಲ್ಲಾನು ಕೇಳಿ ತಿಳ್ಕೊಂಡು. ಬಾಹುಬಲಿ ಅಂತ ಒಂದು ಸಿನಿಮಾದಲ್ಲಿ ಬಾಡಿ ಇದೇನೋ ಶಾರ್ಟ್ ಎಲ್ಲ ತೋರಿಸಿರೋದ್ರಿಂದ ಆ ಸಿನಿಮಾ ಆದ್ಮೇಲೆ ಇಮಿಡಿಯೇಟ್ ಎಷ್ಟೋ ಲಕ್ಷಾಂತರ ಜನ, ಕೋಟ್ಯಾಂತರ ಜನ, ಇಡೀ ಇಂಡಿಯಾನಲ್ಲಿ ಲಕ್ಷಾಂತರ ಜನ ಇರ್ಬೋದು, ಅಂದ್ರೆ ನಂಬರ್ ಆಫ್ ಇದು ಒಂದು 70 to 90% ಹೈಕ್ ಆಗ್ಬಿಟ್ಟಿರುತ್ತೆ ಜಿಮ್ಗಳಲ್ಲಿ ಅಡ್ಮಿಷನ್. ಜಿಮ್ಗಳಲ್ಲಿ ಅಡ್ಮಿಷನ್ ಅಂದ್ರೆ ಅಷ್ಟು ಇಂಪ್ಯಾಕ್ಟ್ ಇರುತ್ತೆ. ಅಲ್ಲ ನೋಡಿ, ಇಲ್ಲಿ ಕನೆಕ್ಟ್ ಆಗುವಂಥದ್ದು ಬಂಗಾರದ ಮನುಷ್ಯ ಬಂದ ನಂತರ ಎಷ್ಟೋ ಜನ ಬೆಂಗಳೂರು ಅಥವಾ ನಗರಗಳನ್ನ ಬಿಟ್ಟು ವಾಪಸ್ ಹಳ್ಳಿಗೆ ಬಂದು ರೈತರಾಗಿದ್ದು ಕೂಡ ನಾನು ಕೇಳಿದ್ದೆ. ಹೌದು, ಪಾಸಿಟಿವ್ ಇಂಪ್ಯಾಕ್ಟ್ ತುಂಬಾನೇ ಆಗುತ್ತೆ. ಈಗ ನೀವ್ ಹೇಳಿದ್ರಿ ಸರ್, ಸುದೀಪ್ ಸರ್ ಏನೋ ಮಾತಾಡುವಾಗ, ಸುದೀಪ್ ಸರ್ ನೋಡಿ, ಸುದೀಪ್ ಸರ್ ನಾನು ಗಡ್ಡ ಬಿಟ್ಟಿದ್ದೆ ನೋಡಿ ಅಂತ ಎಷ್ಟೊಂದ್ ಜನ ಆತರ. ಶಿವಣ್ಣನ್ ನೋಡಿ ಫಸ್ಟ್ ಕೂದಲು ಬಿಟ್ಟಿದ್ರಂತೆ. ನಾನು ಫಿಲಮ್ ಅಂದ್ರೆ ಆ ಟೈಮೆಲ್ಲ ನಾವ್ ಇನ್ನ ಚಿಕ್ಕವ್ರು ಹುಟ್ಟಿದ್ರು ಹುಟ್ಟಿಲ್ಲ ಕೂಡ ಗೊತ್ತಿಲ್ಲ. ನಾವ್ ಅಪ್ಪ ಎಲ್ಲ ಹೇಳ್ತಿದ್ರು ಯಾವಾಗ ಒಂದೆಲ್ಲ ಟ್ರೆಂಡ್ ಏನಕ್ಕೆ ಹಿಂಗ್ ಕೂದಲು ಬಿಟ್ಟಿದ್ರು. ಶಿವಣ್ಣ, ಶಿವರಾಜ್ ಅವಾಗ ಅವ್ರ ಏಜ್ ಹೀರೋ ಅಲ್ಲ, ಶಿವರಾಜ್ ಕುಮಾರ್ ಅವರು ಫುಲ್ ಬಿಟ್ಟಿದ್ರು. ಅದನ್ನ ನೋಡಿ ನಾವು ಹಂಗೆ ಅಂತೇಳಿ ಅವಾಗ ಅವರು ಫುಲ್ ನಮ್ಗೆ ಹೇಳ್ತಾರೆ, ಅವ್ರ ಫ್ರೆಂಡ್ ಸರ್ಕಲ್ ಇಂದೆಲ್ಲ ತಿಳ್ಕೊಳೋವಾಗೆಲ್ಲ ಗಾಡಿಗಳಲ್ಲಿ ಓಡಿಸೋದಾಗಿರ್ಬೋದು. ಬರೀ ನೆಗೆಟಿವ್ ತಗೊಳೋದ್ರೆ ಹೀರೋ ಜನಕ್ಕೆ ಏನ್ ತಗೊಬೇಕು ಅನ್ನೋದು 100% ಇರುತ್ತೆ ಸಿನಿಮಾಗಳಲ್ಲಿ. ಒಂದು ಹೆವಿ ಪಾಸಿಟಿವ್ ಇಂಪ್ಯಾಕ್ಟ್. ಆ ತರ ಮೀಡಿಯಮೇ ನೋಡಿಲ್ಲ.